ಹೋಪ್ ಇದು ನಂದು, ಇದು ನಾನು ಯಾರಿಗೂ ಕೊಡಲ್ಲ. ಇದೆಲ್ಲ ಗೋಲ್ಡ್ ಅಲ್ಲ, ಆದರೆ ಫಾರ್ ಶ್ಯೂರ್ ನಮಗೆ ಮಿನಿಮಮ್ ಅಂದರೆ ಒಂದು 30-40 ಗ್ರಾಮ್ಸ್ ಬೇಕೇ ಬೇಕು. ಆ್ಯಂಡ್ ನೀವು ಕೇಳಿದ್ರೆ ತಾನೇ ನಾನು ಕಸ್ಟಮೈಸ್ ಮಾಡಿ ಕೊಡೋದು. ಸಿಲ್ವರ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು, ಸಿಲ್ವರ್ ರೇಟ್ಸ್ ತುಂಬ ತುಂಬ ಇನ್ಕ್ರೀಸ್ ಆಗಾಗಿದೆ. ಗೋಲ್ಡ್ ರೇಟ್ ಬಿಕಾಸ್ ಮಿಡಲ್ ಕ್ಲಾಸ್ ಅವ್ರು ಕೂಡ ಅಫೋರ್ಡ್ ಮಾಡೋ ಥರ ಇರಬೇಕು ಅನ್ನೋ ಒಂದೇ ಬಂದ್ಬಿಟ್ಟು ಜಸ್ಟ್ ಒಂದು 800 ರುಪೀಸ್ ಅಷ್ಟೇ ಆಗುತ್ತೆ. ಹಲೋ ಬ್ರಿಟೀಸ್, ಬ್ರೀಮ್ ಬೈ ನಿಶ್ ಪ್ರಿಟಿ, ಇದು ನನ್ನ ಬ್ರ್ಯಾಂಡ್. ಹೊಸದಾಗಿ ನಾನು ನನ್ನ ಬ್ರ್ಯಾಂಡನ್ನು ಲಾಂಚ್ ಮಾಡಿದೆ. ಸೊ ನನ್ನ ಬ್ರ್ಯಾಂಡ್ ಮೇನ್ಲಿ ಸಿಲ್ವರ್ ಜ್ಯುವೆಲ್ಲರಿ ಹಾಗೂ ಬೀಡ್ಸ್, ಪರ್ಲ್ಸ್ ಜ್ಯುವೆಲ್ಲರಿ ಮೇನ್ ಆಗಿ ನಾನು ಸೇಲ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನನಗೆ ಒಂದು ಪ್ಯಾಷನ್, ನಂದು ಅಂತ ಒಂದು ಬ್ರ್ಯಾಂಡನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತ, ನನಗೆ ಪರ್ಸ್ನಲ್ ಆಗಿ ಕನೆಕ್ಟ್ ಆಗುವಂಥ ಒಂದು ಐಟಮ್ನ ನಾನು ಲಾಂಚ್ ಮಾಡಬೇಕು ಅನ್ನೋ ಒಂದು ಥಾಟ್ ಫಸ್ಟಿಂದನೂ ಇತ್ತು. ಏನು ಮಾಡಿದ್ರು ಯೂನಿಕ್ ಆಗಿ ಏನಾದರೂ ಮಾಡಬೇಕು ಅಂತ. ಸೊ ಇನ್ಸ್ಟಾನಲ್ಲಿ, ಟಿಕ್ಟಾಕಿಂದನೂ ಎಲ್ಲರೂ ಮಾಡೋದನ್ನು ನಾನು ಮಾಡೋಕ್ಕೆ ಹೋಗಲ್ಲ, ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಸೊ ಅದು ಯೋಚನೆ ಮಾಡ್ತಾ ಇರೋವಾಗ ನನಗೆ ಪರ್ಸ್ನಲ್ ಆಗಿ ಒಂದು 4-5 ಇಯರ್ಸಿಂದನೂ ಜ್ಯುವೆಲ್ಲರೀಸ್, ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಸಿಲ್ವರ್ ಅನ್ನೋ ಒಂದು ಕಾನ್ಸೆಪ್ಟ್ನ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಅವಳು ಮಾಡ್ತಾ ಇದ್ಲು. ನಾನು ಈಗಲೂ ಸಹ ಅವಳಿಗೆ ರೀಸೆಲ್ಲಿಂಗ್ ಕೂಡ ಕೆಲವು ಮಾಡಿಕೊಡ್ತಾ ಇರ್ತೀನಿ. ಸೊ ಅವಳ್ದು ಆಲ್ರೆಡಿ ಒಂದು ಸಿಲ್ವರ್ ಜ್ಯುವೆಲ್ಲರಿ ಬಿಸ್ನೆಸ್ ನಡೀತಾ ಇತ್ತು. ಅದಕ್ಕೆ ಗೋಲ್ಡ್ ಕೋಟಿಂಗ್ ಮಾಡಿ ಒಂದು 5 ಇಯರ್ಸ್ ಬ್ಯಾಕ್, ಈಗ ಮೇ ಬಿ ಸಿಲ್ವರ್ ಜ್ಯುವೆಲ್ಲರಿ ಇಷ್ಟು ಟ್ರೆಂಡ್ ಆಗಿರ್ಬೋದು, ಬಟ್ 5 ಇಯರ್ಸ್ ಬ್ಯಾಕ್ ದೆನ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ಲರೀಸ್ನ ತಗೊಳ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅವಳು ನನಗೆ ಮಾಡಿಕೊಟ್ಟಿದ್ಲು. ಸೊ ಐ ಶೋ ಯು ಮೈ ಫಸ್ಟ್ ಸಿಲ್ವರ್ ಜ್ಯುವೆಲ್ಲರಿ ನೆಕ್ಲೆಸ್. ಇದು ಅವಳು ನನಗೆ ನೆಕ್ಲೆಸ್ ಆಗಿ ಕೊಟ್ಟಿದ್ಲು. ಸೊ ಅದಕ್ಕೆ ಈಗ ನಾನು ಹೊಸದಾಗಿ ಈ ಥರ ಗ್ರೀನ್ ಬೀಡ್ಸ್, ಓನೆಕ್ಸ್ ಬೀಡ್ಸನ್ನು ಹಾಕಿ ಈಗ ರೀಸೆಂಟ್ ಟ್ರೆಂಡಿಗೆ ತಕ್ಕಂಗೆ ನಾನು ಇದನ್ನು ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸಿಲ್ವರ್ ಜ್ಯುವೆಲ್ಲರಿ. ಸೊ ಇದು ನನ್ನ ಸೆಂಟಿಮೆಂಟ್. ಸೊ ಅದರಿಂದ ಇದನ್ನು ನಾನು ಎಷ್ಟು ಜನ ಕೇಳಿದ್ರು ನಾನು ಕೊಟ್ಟಿಲ್ಲ. ನೀವು ನೋಡ್ಬೋದು, ಇದು ಯಾರು ನಂಬ್ತಾನೆ ಇರಲಿಲ್ಲ ಇನಿಷಿಯಲಿ. ನಾನು ಇದು ನನ್ನ ರಿಲೇಟಿವ್ ಮದುವೆಗೆ ಹಾಕೊಂಡು ಹೋಗಿದ್ದಾಗ ತುಂಬ ಜನ ಇದು ಗೋಲ್ಡ್ ಅಂತಾನೆ ಅನ್ಕೊಂಡಿದ್ರು. ಸೊ ನಾನು ಏನಕ್ಕೆ ಹೇಳೋದು ಅಂತ ಸುಮ್ಮನಾಗ್ಬಿಟ್ಟೆ. ಈಗ ಸಿಲ್ವರ್ ಜ್ಯುವೆಲ್ಲರೀಸ್ ಅನ್ನೋದು ತುಂಬ ಟ್ರೆಂಡ್ ಆಗಿರೋದ್ರಿಂದ ಸೊ ವೈ ನಾಟ್ ಮೀ ಟ್ರೈ ದಿಸ್ ಅಂತ. ಸೊ ಈ ಥರ ಸಿಲ್ವರ್ ಜ್ಯುವೆಲ್ಲರಿನ ಕಸ್ಟಮೈಸ್ ಆಗಿ ಈಗ ಬೀಡ್ಸ್, ಪರ್ಲ್ಸ್ ಎಲ್ಲ ತುಂಬಾ ಟ್ರೆಂಡಿಂಗ್ ಇದೆ. ಆ ಟ್ರೆಂಡಿಂಗ್ ಇರೋ ಕಾರಣ ನಾನು ಯಾಕೆ ಸಿಲ್ವರ್ ಜ್ಯುವೆಲ್ಲರಿ ವಿತ್ ದಿಸ್ ಬೀಡ್ಸ್ ಟ್ರೈ ಮಾಡಬಾರ್ದು ಅಂತ ರೀಸೆಂಟಾಗಿ ತುಂಬ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ಹೊಸ ಡಿಸೈನ್ಸ್, ಸೇಮ್ ಓಲ್ಡ್ ಇಲ್ಲದೆ, ಇದೆಲ್ಲ ಈಗ ತೋರಿಸಿದೆಲ್ಲನೂ ಈಗ ಟ್ರೆಂಡ್ ಆಗ್ತಾ ಇರೋವಂಥ ಡಿಸೈನ್ಸ್. ಮುಂಚೆ ಎಲ್ಲ $1 ಅಷ್ಟೇ ಬರ್ತಾ ಇತ್ತು. ಸೊ ಇದು ಹೊಸ ಟ್ರೆಂಡ್ ಈಗ ನಡೀತಾ ಇದೆ. ಸಾಕಷ್ಟು ಜನ ನನಗೆ ಎಂಕ್ವೈರ್ ಮಾಡಿದ್ರು. ನಾನು ನನ್ನ ಇನ್ಸ್ಟಾ ಸ್ಟೋರಿಯಲ್ಲಿ, ವಾಟ್ಸಪ್ ಸ್ಟೋರಿನಲ್ಲಿ ಹಾಕಿದಾಗ ಇದು ತುಂಬ ಚೆನ್ನಾಗಿದೆ, ಆ್ಯಸ್ ಇಟ್ ಈಸ್ ಗೋಲ್ಡ್ ಥರನೇ ಇದೆ, ಸೊ ನಮಗೂ ಈ ಥರ ಬೇಕು ಗ್ರೀನಲ್ಲಿ, ವೈಟಲ್ಲಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಸೊ ವೈ ನಾಟ್ ಯೂಟ್ಯೂಬ್ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡೋಣ ನನ್ನ ಬ್ರೀಮ್ ಬೈ ನಿಶ್ ಪ್ರಿಟಿ ಅನ್ನೋ ಬ್ರ್ಯಾಂಡ್ನ ಅಂತ ಹೇಳಿ ಇವತ್ತು ನನ್ನ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇದರಲ್ಲಿ ಅರ್ಧಕ್ಕರ್ಧ ನನ್ನ ಕಸ್ಟಮರ್ಸ್ದು. ಸೊ ನಾನು ಮಾಡಿದವ್ರಿಗೆ ಪರ್ಮಿಷನ್ ಕೇಳಿದೆ, ನಾನು ಒಂದು ಯೂಟ್ಯೂಬ್ ವಿಡಿಯೋನ ಮಾಡಿ ಅದಾದಮೇಲೆ ನಿಮಗೆ ಡೆಲಿವರಿ ಕೊಡ್ತೀನಿ, ಇಲ್ಲ ಹತ್ತಿರ ಇರೋರಿಗೆ ನಿಮಗೆ ನಾನು ಪ್ರಾಡಕ್ಟನ್ನು ಕೊಡ್ತೀನಿ. ಯೂಟ್ಯೂಬ್ ವಿಡಿಯೋ ಮಾಡೋವರೆಗೂ ನನಗೆ ಒಂದು ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ. ಯೂಟ್ಯೂಬಲ್ಲಿ ಪ್ರಾಪರಾಗಿ ಎಲ್ಲ ಐಟಮ್ಸ್ ಇಟ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅಂತ ವೆಯ್ಟ್ ಮಾಡಿ 2 ವೀಕ್ಸ್ ಆಗಿ ಯಾವುದೋ ವಿಡಿಯೋ ಹಾಕೋಕ್ಕಾಗದೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮಿ ಶೋ ಆಲ್ ದ ಕಲೆಕ್ಷನ್. ನಾನು ಹಾಕ್ಕೊಂಡಿರೋ ಈ ಬೀಡ್ಸ್ ಮಾಲೆನ ನೀವು ನೋಡ್ಬೋದು. ಇದೆಲ್ಲ ಗೋಲ್ಡ್ ಅಲ್ಲ, ಆದರೆ ಫಾರ್ ಶ್ಯೂರ್ ನಮಗೆ ಮಿನಿಮಮ್ ಅಂದರೆ ಒಂದು 30-40 ಗ್ರಾಮ್ಸ್ ಬೇಕೇ ಬೇಕು. ಕ್ಲಾಸ್ ಅವ್ರು ಕೂಡ ಅಫೋರ್ಡ್ ಮಾಡೋ ಥರ ಇರಬೇಕು ಅನ್ನೋ ಒಂದೇ ರೀಸನ್ ನಾನು ಈ ಥರ ಒಂದು ಜ್ಯುವೆಲ್ಲರಿ ಇದನ್ನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದು ಕಸ್ಟಮೈಸ್ಡ್ ಆಗಿರಬೇಕು. ಕಸ್ಟಮರ್ಸ್ಗೆ ಯಾವ ಡಿಸೈನ್ಸ್ ಇಷ್ಟನೋ ಆ ಥರ ಡಿಸೈನ್ಸ್ನ ಕಸ್ಟಮೈಸ್ ಮಾಡಿ ಕೊಡಬೇಕು ಅಂತಾನೆ. ಸೊ ಇದು ಡಾಲರ್, ಈ ಡಾಲರ್ ತುಂಬಾ ವೈರಲ್. ಇದು ಲಕ್ಷ್ಮಿ ಡಾಲರ್, ಹಾಗೆ ನಾಗರ ಡಾಲರ್. ಇದನ್ನು ನೀವು ತಗೊಂಡ್ರೆ ಯಾವುದೇ ಬೀಡ್ಸ್ ಜ್ಯುವೆಲ್ಲರಿಗೂ ಮ್ಯಾಚ್ ಮಾಡ್ಕೋಬೋದು. ಆಲ್ರೆಡಿ ತುಂಬ ಸೈಜಸಲ್ಲೂ ಕೂಡ ಅವೈಲಬಲ್ ಇದೆ. ಸೊ ಅದೇ ಥರ ಇನ್ನೊಂದು ಚಿಕ್ಕ ಸೈಜಲ್ಲಿ ಲಕ್ಷ್ಮಿ ಪೆಂಡೆಂಟ್. ಇದರ ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ ಒಂದು 800 ರುಪೀಸ್ ಅಷ್ಟೇ ಆಗುತ್ತೆ. ಆ್ಯಂಡ್ ಈ ಬೀಡ್ಸ್ ಕಾಸ್ಟ್ ಸೆಪ್ರೇಟ್ ಇರುತ್ತೆ. ಕೆಲವೊಂದು ತುಂಬ ಕಾಸ್ಟ್ಲಿ ಬೀಡ್ಸ್, ಕ್ರಿಸ್ಟಲ್ಸ್ ಆಗಿರುತ್ತೆ, ಓನೆಕ್ಸ್ ಆಗಿರುತ್ತೆ. ಕಾಸ್ಟ್ಲಿ ಇನ್ ದ ಸೆನ್ಸ್ ಪರ್ ಲೈನ್ ನಮಗೆ ಅರೌಂಡ್ 700-800 ಲೆಂತ್ ವೈಸ್ ಇರುತ್ತೆ. ಅದಕ್ಕೆ ನಾವು ಈ ಥರ
ಸಿಲ್ವರ್ ಡಾಲರ್ನ ಮ್ಯಾಚ್ ಮಾಡ್ಕೋಬೋದು. ನೋಡಿ ಸ್ಯಾರಿ ಮೇಲೆ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಜಾಸ್ತಿ ಈ ನಡುವೆ ಗ್ರೀನ್ ಟ್ರೆಂಡಿಂಗ್ ಇರೋದ್ರಿಂದ ತುಂಬ ಜನ ಗ್ರೀನಲ್ಲೇ ತಗೊಳ್ತಾ ಇದ್ದಾರೆ. ಸೊ ನಾನು ಗ್ರೀನಲ್ಲಿ ತುಂಬ ವೆರೈಟೀಸ್ ಇಟ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಡಾರ್ಕ್ ಬ್ಲ್ಯಾಕ್ ಮೆಟಲ್, ಸಿಲ್ವರಲ್ಲಿ ಬ್ಲ್ಯಾಕ್ ಮೆಟಲ್ ಬರೋ ಥರ, ಇದು ಗೋಲ್ಡಲ್ಲಿ ಆ್ಯಂಟಿಕ್ ಬ್ಲ್ಯಾಕ್ ಮೆಟಲ್. ಸೊ ಇದು ಜೇಡ್, ಒರಿಜಿನಲ್ ಜೇಡ್ ಸ್ಟೋನ್. ಡಿಸೈನ್ಸ್ನ ನೋಡ್ಕೊಳ್ಳಿ. ನನ್ನ ಹತ್ರ ಆರ್ಡರ್ ಮಾಡೋಕ್ಕಾಗಿಲ್ಲ ಅಂದರೂ ನಿಮಗೂ ಈ ಥರ ಜ್ಯುವೆಲರೀಸ್ ನಿಮ್ಮ ಹತ್ರದಲ್ಲೇ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಒಂದು ಥ್ಯಾಂಕ್ಸ್ ಹೇಳಿ ಡಿಸೈನ್ಸ್ ಇಷ್ಟ ಆದರೆ. ಇದು ಇನ್ನೊಂದು ಥರ ಕ್ರಿಸ್ಟಲ್ಸ್. ಇದೆ ನಮಗೆ ಒಂದು 500 ರೇಂಜಲ್ಲಿ ಈ ಥರ ಕ್ರಿಸ್ಟಲ್ ಬೀಡ್ಸ್, 500 to 800 ಬೇಸ್ಡ್ ಆನ್ ಕ್ವಾಲಿಟಿ. ಕೆಲವೊಂದು ಲೋ ಕ್ವಾಲಿಟಿ ಕಡಿಮೆಗೂ ಸಿಗುತ್ತೆ, ಸ್ವಲ್ಪ ಹೈ ಕ್ವಾಲಿಟಿ ಇರೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೂ ಈಗ ತೋರಿಸ್ನಲ್ಲ ಈ ಮುಂಚೆ ಆ ಥರ ಇನ್ನೊಂದು ಡಾಲರ್. ಸೊ ಇದು ಕೂಡ ಕಸ್ಟಮರ್ದು. ಅದಕ್ಕೆ ಇವತ್ತಿನ ಕಾಸ್ಟ್ ಇದು ಬಂದ್ಬಿಟ್ಟು ನಿಮಗೆ 1200 ಸಿಗುತ್ತೆ ಫುಲ್ ಸೆಟ್. ಸೊ ಇದನ್ನು ಒಂದ್ಸತಿ ಹಾಕಿ ತೋರಿಸ್ಬಿಡ್ತೀನಿ. ಎಲ್ಲ ಗ್ರೀನ್ ಏನಿಷ್ಟ ಅಂದರೆ ಈಗ ಗ್ರೀನ್ ಟ್ರೆಂಡಿಂಗ್ ಇದೆ. ಸೊ ಅದರಿಂದ ಐ ಹೋಪ್ ಇದು ನಂದು, ಇದು ನಾನು ಯಾರಿಗೂ ಕೊಡಲ್ಲ. ಇದು ನನಗೆ ಅಂತ ಪರ್ಸನಲ್ ಆಗಿ ಕಸ್ಟಮೈಸ್ ಮಾಡ್ಕೊಂಡಿದ್ದು. ಇದು ಒಂದು ಪ್ರಮೋಷನ್ಗೂ ಸಹ ಮಾಡಿದ್ದೆ. ಎಲ್ಲ ಜ್ಯುವೆಲ್ಲರಿ ಬ್ರ್ಯಾಂಡ್ಸ್ ಇರೋರು ಮಾಡ್ತಾಯಿದ್ರು. ನಾನು ಮಾಡೋಕ್ಕಾಗತ್ತಾ, ವರ್ಕೌಟ್ ಆಗುತ್ತಾ ಅಂತ ತುಂಬ ಭಯದಲ್ಲೇ ಶುರು ಮಾಡಿದೆ. ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಜನ ಇಷ್ಟಪಟ್ಟಿದ್ದೀರ, ತುಂಬ ಜನ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರ, ತುಂಬ ಕಸ್ಟಮೈಸೇಷನ್ ಕೇಳ್ತಾ ಇದ್ದೀರ. ಇದೆಲ್ಲ ಇನಿಷಿಯಲ್ ಅಷ್ಟೇ. ನನ್ನ ಕಸ್ಟಮೈಸೇಷನ್ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು ಅಂತಲೇ ಇರೋದು. ಲೆಟ್ ಮಿ ಸಿ, ಕಮಿಂಗ್ ಡೇಸಲ್ಲಿ ನನ್ನ ಕೈಲದು ಮಾಡೋಕ್ಕಾದ್ರೆ, ಯಾರ ಕೈಲಾದರೂ ನಾನು ಅದನ್ನು ಮಾಡ್ಸೋಕ್ಕಾದ್ರೆ ಮಾಡಿಸಿ ನಿಮಗೆ ವಿಡಿಯೋಸಲ್ಲಿ ತೋರಿಸ್ತೀನಿ. ಇದು ತುಂಬ ಜನರ ಫೇವ್ರೆಟ್. ಸೊ ಈ ಥರ ನಾನು ಆಲ್ರೆಡಿ ಇನ್ನೂ 2-3 ಹೇಳಿದ್ದೀನಿ ವಿತ್ ಡಿಫ್ರೆಂಟ್ ಡಾಲರ್ಸ್. ಇದು ನನಗೆ ಫೇವ್ರೇಟ್ ಆಗಿರೋ ಡಾಲರ್. ತುಂಬ ಜನ ಇದೇ ಸೇಮ್ ಪ್ಯಾಟ್ರನ್ಗೆ ಬೇರೆ ಬೇರೆ ಡಾಲರ್ಸ್ನ ಕೇಳಿದ್ದಾರೆ. ಸೊ ಮೂರು ಜನಕ್ಕೆ ಇದೇ ಪ್ಯಾಟ್ರನಲ್ಲಿ ಬೇರೆ ಡಾಲರ್ಸ್ನ ಹಾಕಿ ಕಳಿಸ್ತಾ ಇದ್ದೀನಿ. ಇದು ಕ್ರಿಸ್ಟಲ್ಸ್, ಪಗಡ ಅಲ್ಲ. ಇದರಲ್ಲೇ ನೀವು ಪಗಡ ಡಿಸೈನ್ಸ್ನು ಮಾಡ್ಕೋಬೋದು. ಇದು ಏನೂ ಇಲ್ಲ, ಜಸ್ಟ್ ಜನರಲ್ ಆಗಿ. ಇದು ಸಿಲ್ವರ್ ಡಾಲರ್. ಈಗ ವೆಂಕಟೇಶ್ವರ ಡಾಲರ್ಸ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ನೀವು ನಾರ್ಮಲ್ ಆಗಿ ಒಂದು ಡಾಲರ್ನ ಕೂಡ ತೊಗೊಂಡ್ಬಿಟ್ಟು ನಿಮ್ಮ ಬೀಟ್ಸ್ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಕ್ಯೂಟಾಗಿರುತ್ತೆ. ಚಿಕ್ಕ ಪುಟ್ಟ ಕಿಟಿ ಪಾರ್ಟೀಸ್, ಸಣ್ಣ ಸಣ್ಣ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ನೀವು ಆ ಥರ ಬಳಸ್ಕೋಬೋದು. ನಾನು ಅದೇ ಸೇಮ್ ಡಾಲರ್ನ ಎಷ್ಟು ಡಿಸೈನ್ಸ್ಗೆ ಬಳಸ್ತಾ ಇದ್ದೀನಿ, ನೀವೇ ನೋಡಿ. ಸೊ ಇದೊಂಥರ ಗ್ರೀನ್ ಬೀಡ್ಸ್. ಈ ಬೀಡ್ಸ್ಗೂ ಈ ಥರ ಸೇಮ್ ಡಾಲರ್ನ ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲ ಈ ಬೀಡ್ಸ್ಗೆ ನೀವು ಅಲ್ಲಲ್ಲಿ ಸಿಲ್ವರ್ ಬೀಡ್ಸ್ನ ಇಟ್ಟು ಇಲ್ಲ ಮಾಪ್ ಇಟ್ಟು ಬೇಕು ಅಂದರೂ ಸಹ ಮಾಡಿಕೊಡ್ತೀವಿ. ಪರ್ಲ್ಸ್ ಎಲ್ಲ ಹಾಕಲ್ಲ ನಿಶಾ, ನೀನು ಬರೀ ಪರ್ಲ್ಸ್ ತೋರಿಸ್ತೀಯ ಅಂತ. ಇಟ್ಸ್ ನಾಟ್ ಜಸ್ಟ್ ಪರ್ಲ್ಸ್, ಕ್ರಿಸ್ಟಲ್ಸ್, ಬೀಡ್ಸ್, ಜೆಮ್ ಸ್ಟೋನ್ಸ್ ಎಲ್ಲನೂ ನಾನು ಇನ್ಕ್ಲೂಡ್ ಮಾಡಿ ಒರಿಜಿನಲ್ ಆಗಿರಬೇಕು. ಇಲ್ಲ ಒಂದು ಸ್ವಲ್ಪ ಫಸ್ಟ್ ಕ್ವಾಲಿಟಿ ಇದ್ರೂ ಓಕೆ, ಬಟ್ ನಾಟ್ ಪ್ಲಾಸ್ಟಿಕ್ ಆ ಥರ ಇಲ್ಲ. ಆ್ಯಂಡ್ ನಾಟ್ ಫುಲ್ಲಿ ಗೋಲ್ಡ್ ನನಗೆ ಇಂಟ್ರೆಸ್ಟ್ ಇಲ್ಲ, ಫುಲ್ಲಿ ಸಿಲ್ವರ್ ಇಂಟ್ರೆಸ್ಟ್ ಇಲ್ಲ. ಸೊ ಎನಿಥಿಂಗ್ ವಿತ್ ಬೀಡ್ಸ್. ಇದು ಮೋಸ್ಟ್ ರಿಕ್ವೆಸ್ಟೆಡ್ 6 to 7 ಆರ್ಡರ್ಸ್. ಕೆಲವರು ಇದನ್ನು ಈ ಗ್ರೀನ್ ಇರೋದನ್ನ, ಪೇಸ್ಟಲ್ ಗ್ರೀನ್ ಇರೋದನ್ನು ಪಿಂಕ್ ಕಲರ್ಗೂ ಕೇಳಿದ್ದಾರೆ. ಸೊ ಅದನ್ನು ಕಸ್ಟಮೈಸ್ ಮಾಡಿದ್ದೀನಿ. ರೆಡಿ ಆಗಿದ ತಕ್ಷಣ ನಾನು ಬೇಕಾದ್ರೆ ಸ್ಟೋರಿನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ತಾ ಇರಿ ಇನ್ಸ್ಟಾಗ್ರಾಮ್. ಸೊ ಇದು ತುಂಬ ಜನ ಇಷ್ಟಪಟ್ಟಿದ್ದ ಒಂದು ಡಿಸೈನ್. ಸೊ ನಂದು ಫೇವ್ರೆಟ್ ಇದು. ಆ್ಯಕ್ಚುಲಿ ಯಾರೂ ಕೇಳಿಲ್ಲ ಅಂದರೆ ನಾನು ಇಟ್ಕೊಂಡ್ಬಿಡೋಣ ಅಂತಲೇ ಇದನ್ನು ಕಸ್ಟಮೈಸ್ ಮಾಡಿದೆ. ಇದರ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 4000 ಆಗುತ್ತೆ. ಸಿಲ್ವರ್ ಕಾಸ್ಟ್ ಇವತ್ತಿನ ರೇಟಿಗೆ ಲಿಟ್ರಲಿ ತುಂಬ ಜಾಸ್ತಿ ಆಗಿದೆ. ಸೊ ಪರ್ ಗ್ರಾಮ್ ಸಿಲ್ವರ್ ಕಾಸ್ಟ್ ಕಡಿಮೆ ಅಂದರೂ 200, 230, 240, 250 ಇರೋದು. ಸೊ ನೀವು ಗ್ರಾಮ್ ಲೆಕ್ಕ ಹಾಕ್ಕೊಬಿಡ್ಬೋದು, ಎಷ್ಟು ಗ್ರಾಮ್ಸ್ ಇದೆ ಅಷ್ಟು ಗ್ರಾಮ್ಸ್. ಪ್ಲಸ್ ಇದೆಲ್ಲ ಒರಿಜಿನಲ್ ಸ್ವರೋಸ್ಕಿ ಬೀಡ್ಸ್ ಆಗಿರೋದ್ರಿಂದ ಅದರ ಕಾಸ್ಟ್ ಎಲ್ಲ ಸೇರಿ ನಿಮಗೆ 4000ಗೆ ಬರುತ್ತೆ. ಒಂದು ನಾಗರ್ ಪೆಂಡೆಂಟ್ನ ತೊಗೊಂಡು
ಅದನ್ನು ನೀವು ಈ ರೀತಿ ಬೇರೆ ಬೇರೆ ಬೀಟ್ಸ್ಗೂ ಹಾಕ್ಕೋಬೋದು. ಕಾಸ್ಟ್ ಸಣ್ಣದು ಬಂದ್ಬಿಟ್ಟು 1000, ಇದು ಒಂದು ಸ್ವಲ್ಪ ದೊಡ್ಡದಿದೆ, ಸೊ ಇದಕ್ಕೆ 1300 ಇದೆ. ಹಿಯರಿಂಗ್ಸ್ ನನ್ನ ಹತ್ರ ಇಲ್ಲ, ನಾನು ಜಸ್ಟ್ ಪೆಂಡೆಂಟ್ಸ್ ಆ್ಯಂಡ್ ಬೀಟ್ಸ್ ಅಷ್ಟೇ. ಇದು ಹಿಯರಿಂಗ್ಸ್ ನಿಮಗೆ ಶಾಪ್ಸಲ್ಲೂ ಸಿಗುತ್ತೆ. ಗೋಲ್ಡಲ್ಲಿ 4 ಗ್ರಾಮ್ಸಲ್ಲಿ ಮಾಡಿಸ್ಕೊಂಡಿದ್ದು ಒಡೆದೋಗ್ಬಿಡ್ತು. ಸೊ ಗೋಲ್ಡ್ ಏನಕ್ಕೆ, ಸಿಲ್ವರೇ ಸೇಮ್ ಎಕ್ಸಾಕ್ಟ್ ಗೋಲ್ಡ್ ಥರ ಇದೆ ಅಂತ ಈಗ ಟ್ರೆಂಡಿಂಗ್ ಆಗ್ತಾ ಇರೋದ್ರಿಂದ ಇದು ನಾನು ಸಿಲ್ವರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ದಿಸ್ ಕಲರ್ ಇಸ್ ಟು ಗುಡ್. ನನ್ನ ಹೂವಾಗೂ ನನ್ನ ನೆಕ್ಲೆಸ್ಗೂ ಮ್ಯಾಚಿಂಗ್. ಸೊ ಈ ರೀತಿಯಾದ ಕ್ರಿಸ್ಟಲ್ಸ್ನ ಇನ್ನೂ ಕಸ್ಟಮೈಸ್ ಮಾಡಿಲ್ಲ, ಬಿಕಾಸ್ ಕಸ್ಟಮರ್ಸ್ ಕೇಳಿಲ್ಲ ಕಸ್ಟಮೈಸೇಷನ್ಗೆ. ನನಗೆ ಕಸ್ಟಮೈಸೇಷನ್ ಕೇಳಿದಾಗ ಡೆಫಿನೆಟ್ಲಿ ನಾನು ಅದನ್ನು ವೆರೈಟಿಯಾಗಿ ಮಾಡಿ ಖಂಡಿತ ಕೊಡ್ತೀನಿ. ಯಾವ ಥರ ಅಂದರೆ ಈ ಥರ. ಸೊ ಇದು ಕೂಡ ಸೇಮ್ ಈ ಥರದ್ದೇ ಕ್ರಿಸ್ಟಲ್ಸ್, ಸ್ಪೆಷಲಿ ಈ ಥರ ಇದು ಒಂದೇ ಥರ ಕ್ರಿಸ್ಟಲ್ಸ್, ಬಟ್ ಅದನ್ನು ನಾನು ಈ ರೀತಿಯಾಗಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸಿಲ್ವರ್ ಬೀಡ್ಸ್ನ ಹಾಕಿ $1 ಹಾಕಿ. ಸೊ ಇದನ್ನು ಸಹ ನಾವು ಬರೀ ಡಾಲರ್ ಹಾಕ್ಕೋಬೋದು, ಅಥವಾ ಆ ಥರ ಕಸ್ಟಮೈಸ್ ಮಾಡಿಕೊಂಡ್ರೆ ಅಲ್ಲಲ್ಲಿ ಸಿಲ್ವರ್ ಬೀಡ್ಸ್ ಹಾಕಿ ಒಂದು ದೊಡ್ಡ ಡಾಲರ್ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸ್ಪೆಷಲಿ ಈ ಮರೂನ್ ರೆಡ್ ತುಂಬ ಇಷ್ಟ ಎಲ್ಲರಿಗೂ. ರೀಸೆಂಟಾಗಿ ಈ ಕಲರ್ ಕೂಡ ತುಂಬ ಟ್ರೆಂಡಿಂಗ್ ಅಲ್ಲ ಇದೆ, ಡಾರ್ಕ್ ಆಗಿದೆ ಅಂತ. ಆ್ಯಂಡ್ ಗ್ರೀನ್, ಆ್ಯಕ್ಚುಲಿ ಈ ಗ್ರೀನ್ ಅಲ್ಲ, ಇದಕ್ಕಿಂತ ಇನ್ನೂ ಸ್ವಲ್ಪ ಡಾರ್ಕ್ ಗ್ರೀನ್, ಸೇಮ್ ಅದೇ ಥರ ಅಲ್ಲಲ್ಲಿ ನೀವು ಬೀಡ್ಸ್ ಹಾಕ್ಕೊಂಡು ಇಲ್ಲ ಮಾಪ್ಸ್ ಹಾಕ್ಕೊಂಡು ಕಸ್ಟಮೈಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಯಾವ ಗೋಲ್ಡ್ ಜ್ಯುವೆಲ್ಲರಿನೂ ಬೀಟ್ ಮಾಡಲ್ಲ. ಆಲ್ಸೋ ಬ್ಲ್ಯಾಕಲ್ಲಿ ಕೂಡ ಸೇಮ್ ಅದೇ ಥರ ಬ್ಲ್ಯಾಕಲ್ಲಿ ಕೂಡ ನೀವು ಕಸ್ಟಮೈಸ್ ಮಾಡಿಕೊಂಡು, ಬ್ಲ್ಯಾಕ್ ಬೀಡ್ಸ್ ಜಾಸ್ತಿ ಮಾಡಲ್ಲ ಅಂತ ಕೇಳ್ತಾ ಇದ್ರು, ಕ್ರಿಸ್ಟಲ್ಸಲ್ಲಿ ಬ್ಲ್ಯಾಕಲ್ಲಿ ಟ್ರೈ ಮಾಡಿಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರು ಕಸ್ಟಮೈಸ್ ಮಾಡಿದ್ರೆ ಸ್ಟೋರಿಯಲ್ಲಿ ಹಾಕ್ತೀನಿ. ನೀವು ಕೇಳಿದ್ರೆ ತಾನೇ ನಾನು ಕಸ್ಟಮೈಸ್ ಮಾಡಿ ಕೊಡೋದು. ಎಲ್ಲರೂ ಪ್ಲೇನೇ ಕೇಳ್ತೀರಾ, ಲಿಟ್ರಲಿ ಯಾವ ಪ್ಲೇನಾಗಿ ಕೇಳ್ತಾರೆ ಅಂದರೆ, ನಾನು ಇದನ್ನು ಸುಮಾರು ಖಾಲಿ ಮಾಡಿಬಿಟ್ಟಿದ್ದೀನಿ. ನಾರ್ಮಲ್ ಪ್ಲೇನ್ ಲೆಂತ್ ನಾವೇ ಮಾಡಿಸ್ಕೊಳ್ತೀವಿ. ನಮ್ಮ ಹತ್ರ ದುಡ್ಡಿದ್ದಾಗ ನಾವೇ ಮಾಡಿಸ್ಕೊಳ್ತೀವಿ, ನಮಗೆ ಡಿಸೈನ್ಸ್ ಬಂದಾಗ ನಾವೇ ಮಾಡಿಸ್ಕೊಳ್ತೀವಿ ಅಂತ ಈ ಥರ ನಾರ್ಮಲ್ ಪ್ಲೇನ್ ಲೆಂತ್ ಪರ್ಲ್ಸ್ ಲೆಂತ್ ಇಷ್ಟು ಲೆಂತ್ ಬರುತ್ತೆ. ಒಂದು ಲೆಂತ್ ಇಷ್ಟು ದೊಡ್ಡದು ಬರುತ್ತೆ. ಯೂಶಲಿ 2 ಅಥವಾ 3 ತೊಗೊಳ್ತಾರೆ. ಇದು ಒಟ್ಟಿಗೇನೂ ಹಾಕ್ಕೋಬೋದು, ಇಲ್ಲ ಇದ್ರ ಮಧ್ಯದಲ್ಲಿ ಸಿಲ್ವರ್ ಬೀಡ್ಸ್ ಆ್ಯಡ್ ಮಾಡಿನೂ ಹಾಕ್ಕೋಬೋದು. 2 ಲೆಂತ್ 3 ಲೆಂತ್ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬೋದು. ನಾನು ತುಂಬ ಕಸ್ಟಮೈಸೇಷನ್ದು ರೆಫರೆನ್ಸ್ ಪಿಕ್ಸ್ನ ಸ್ಟೋರೀಸಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಹಾಕ್ತಾ ಇರ್ತೀನಿ, ಚೆಕ್ ಮಾಡಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪರ್ಲ್ಸಲ್ಲಾಗಲಿ, ಬೀಡ್ಸಲ್ಲಾಗಲಿ, ಆನೆಕ್ಸಲ್ಲಾಗಲಿ, ಜೇಡ್ ಎಲ್ಲದರಲ್ಲೂ ಮಾಡಿಕೊಡ್ತೀನಿ. ಎಲ್ಲ ಸಿಲ್ವರ್ದೇ ಆಯಿತು, ಗೋಲ್ಡೇ ಹಾಕಲ್ವಾ ಅಂತ ಅಂದ್ಕೊಳ್ತೀರಾ. ಸೊ ಅದರಿಂದ ಗೋಲ್ಡಲ್ಲಿ ಪರ್ಲ್ಸ್ ಬೀಡ್ಸ್ ಜ್ಯುವೆಲರಿನೂ ತೋರಿಸೋಣ ಅಂತ. ಸೊ ಇದು ಅಕ್ಕ ಅವರು ಈ ಥರ ಗೋಲ್ಡಲ್ಲಿ ಮಾಡಿಸ್ಕೊಂಡು ನೋಡಿನೇ ಇಷ್ಟು ಕ್ರೇಜ್ ಇದೆಯಾ ಬೀಡ್ಸ್ ಆ್ಯಂಡ್ ಪರ್ಲ್ಸ್ಗೆ ಅಂತ ಗೊತ್ತಾಗಿ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಈ ಪರ್ಲ್ ಬಂದ್ಬಿಟ್ಟು ಅಕ್ಕ ಇದರಲ್ಲೂ ನೀವು ಸೆಂಟ್ರಲ್ಲಿ ಗೋಲ್ಡ್ ಮಾಡಿಸಿದ್ರೆ ಗೋಲ್ಡ್, ಅಥವಾ ಸಿಲ್ವರಲ್ಲಿ ಸೇಮ್ ಇದೇ ಥರ ಪ್ಯಾಟರ್ನಲ್ಲಿ ಅಲ್ಲಲ್ಲಿ ಬೀಡ್ಸ್ ಹಾಕಿ ಮಾಡ್ಕೋಬೋದು. ದಿಸ್ ಇಸ್ 916 ಗೋಲ್ಡ್. ಇದು ಅರೌಂಡ್ 4 ಗ್ರಾಮ್ ಪರ್ಲ್ಸ್. ಸೊ ಈ ಪರ್ಲ್ಸ್ ನನಗೆ ನನ್ನ ಚಿಕ್ಕಮ್ಮ ಗಿಫ್ಟಾಗಿ ಕೊಟ್ಟಿದ್ದು, ಅದಕ್ಕೆ ನಾನು ಗೋಲ್ಡ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಕ್ಚುಲಿ ಇನ್ನೂ ಕಸ್ಟಮೈಸ್ ಮಾಡಿಲ್ಲ, ಸುಮಾರು ಸತಿ ಹೋದೆ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನು ನಾನು ಐದರ್ 2 ಲೈನ್ಸ್ ಅಥವಾ 3 ಲೈನ್ಸ್ ಆಗಿ ಕಸ್ಟಮೈಸ್ ಮಾಡಿ ಗೋಲ್ಡ್ ಬೀಡ್ಸ್ನ ಅಲ್ಲಲ್ಲಿ ಹಾಕಿ ಮಾಡ್ಕೊಡೋಣ ಅಂತ ಇದ್ದೀನಿ. ಸೊ ದಿಸ್ ಇಸ್ ಪ್ಯೂರ್. ಇದು ಕಾಸ್ಟ್ ಲಿಟ್ರಲಿ 10,000 ಮೇಲೆ ಇರುತ್ತೆ, ಬಿಕಾಸ್ ಇದು 1 ಗ್ರಾಮ್ ಲೆಕ್ಕ ಇದೆ. ಪ್ಯೂರ್ ವಾಟರ್ ನ್ಯಾಚುರಲ್ ಪರ್ಲ್ ಜೇಡ್. ಸೊ ಇದು ಕೂಡ ನನಗೆ ಗಿಫ್ಟಾಗಿ ಕೊಟ್ಟಿರೋದು, ಆ್ಯಂಡ್ ಅದಕ್ಕೆ ನಾನು ಗೋಲ್ಡ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು ಈ ಥರ ಡಾಲರ್ಸ್ನ ಇದಕ್ಕೆ ಮ್ಯಾಚ್ ಮಾಡಿಕೊಂಡು ಗೋಲ್ಡ್ ಅಥವಾ ಸಿಲ್ವರಲ್ಲಿ ಹಾಕ್ಕೋಬೋದು. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನನ್ನ ವೈರಲ್ ವಿಡಿಯೋ ಒಂದಿದೆ ಅಲ್ಲ, ಆ್ಯಕ್ಚುಲಿ ಸಕ್ಕತ್ ವೈರಲ್ ಆಯಿತು, 10 ಮಿಲಿಯನ್ ಹೋಯಿತು. ಸೊ ಅದರಲ್ಲಿ ನಾನು ಈ ಬೀಡ್ಸ್ನೇ ಹಾಕ್ಕೊಂಡಿದ್ದು.
ಈ ಥರ ನಮಗೆ ಗೋಲ್ಡ್ ಬೀಡ್ಸ್ ಸಿಗುತ್ತೆ. ಸೊ ಯಾವಾಗೆಲ್ಲ ದುಡ್ಡಿದೆಯೋ ಅವಾಗ ಒಂದೊಂದು ಎರಡೆರಡು ಇಟ್ಕೊಂಡು ಅದನ್ನು ನಾವು ಒಂದು ದೊಡ್ಡ ಗೋಲ್ಡ್ ಜ್ಯುವೆಲರಿ ಈ ಥರನೂ ಮಾಡ್ಕೋಬೋದು. ಇನ್ನೊಂದು ಇದು ಅಷ್ಟೇ, ಬ್ಲ್ಯಾಕ್ ಬೀಡ್ಸ್ ಹಾಕಬೇಕು ಅಂತ ಇಷ್ಟ ಇತ್ತು. ಸೊ ಅಲ್ಲಲ್ಲಿ ಗೋಲ್ಡ್ ಬೀಡ್ಸ್ ಹಾಕಿ ಇಟ್ಟಿದ್ದೀನಿ. ಇವಾಗ ಯಾಕೋ ಈ ಡಿಸೈನ್ ಇಷ್ಟ ಆಗಲಿಲ್ಲ, ಅದಕ್ಕೆ ಇದನ್ನು ಹಾಕೇ ಇಲ್ಲ. ಸೊ ಏನು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಈ ಅಲ್ಲಲ್ಲಿ ಹಾಕಿರೋದನ್ನು ಎಲ್ಲ ಫುಲ್ ಗೋಲ್ಡ್ ಮಾತ್ರ ಒಂದು ಕಡೆ, ಬ್ಲ್ಯಾಕ್ ಬೀಡ್ಸ್ ಮಾತ್ರ ಒಂದು ಕಡೆ ಮಾಡಿ, ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇದೆಲ್ಲ ಇಂಥ ಇಷ್ಟೊಂದು ಡಿಸೈನ್ ಗೋಲ್ಡಲ್ಲಿ ಮಾಡಿಸಿ ಹಾಕ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಇದೆ. ಸೊ ಅದರಿಂದ ಲೆಟ್ಸ್ ಗೋ ಫಾರ್ ಸಿಲ್ವರ್. ತುಂಬ ಅಫೋರ್ಡಬಲ್ ಇರುತ್ತೆ. ಎರಡನೇದು ಸೇಫ್. ಅಷ್ಟೊಂದೇನು ಅಯ್ಯೋ ಲಕ್ಷಗಳು ಹೋಯ್ತಲ್ವಾ ಅನ್ನೋ ಭಯ ಇರಲ್ಲ. ಸ್ಟಿಲ್ ಕಳ್ಕೊಬಾರ್ದು, ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಲ್ಲೋ ಬಿದ್ದೋಯ್ತು, ಎಲ್ಲೋ ಕಳೆದೋಯ್ತು ಅಂದ್ರೂ ಓಕೆ, ಸರಿ ಬಿಡು, ಸಿಲ್ವರ್ ತಾನೇ ಅಂತ ಅನ್ಕೋಬೋದು. ಆ್ಯಂಡ್ ಥರ್ಡ್, ಈಸಿ ಟು ಕ್ಯಾರಿ, ಟ್ರಾವೆಲ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಸಿಲ್ವರ್. ಗೋಲ್ಡ್ ಕೂಡ ಕಂಫರ್ಟಬಲೇ, ಬಟ್ ಭಯ ಇರುತ್ತಲ್ಲ, ಗೋಲ್ಡ್ ಬ್ಯಾಗಲ್ಲಿ ಇಟ್ಕೊಂಡು ಆ ಬ್ಯಾಗನ್ನ ತುಂಬ ಭದ್ರವಾಗಿ ಇಟ್ಕೊಂಡಿರ್ತೀವಿ. ಸೊ ಆ ಒಂದು ಭಯ ಇಲ್ಲದೆ ಬೇರೆ ಊರುಗಳಿಗೆ ಟ್ರಾವೆಲ್ ಮಾಡಿದಾಗೆಲ್ಲ ಆರಾಮಾಗಿ ನಾವು ಸಿಲ್ವರ್ ಜ್ಯುವೆಲರಿನ ಹಾಕ್ಕೊಂಡು ಗೋಲ್ಡ್ ಥರನೇ ಕಾಣಿಸುತ್ತೆ. ಸೊ ಒಳ್ಳೊಳ್ಳೆ ಡಿಸೈನ್ಸ್ ಹಾಕ್ಕೋಬೋದು. ಆ್ಯಂಡ್ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 500 to 800 ಇಂದಾನೆ ನಮಗೆ ಪೆಂಡೆಂಟ್ಸ್ ಸಿಕ್ಬಿಡುತ್ತೆ. ಬೀಡ್ಸ್ಗಳು ನಾವು ಪರ್ಚೇಸ್ ಮಾಡಿ ಇಟ್ಕೋಬೋದು. ಒಂದೊಂದು ಸರಿ ಒಂದೊಂದು ಕೂಡ ತೊಗೊಂಡು ನಮಗೆ ಇಷ್ಟ ಬಂದಂಗೆ ನಾವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ಸಾಕಪ್ಪ 1 ಇಯರ್ ಹಾಕಿದ್ದೀನಿ, 2 ಇಯರ್ ಹಾಕಿದ್ದೀನಿ, ಇನ್ನು ಚೇಂಜ್ ಮಾಡೋಣ ಅಂದರೆ ಸೇಮ್ ಅದೇ ಬೀಡ್ಸ್ನ, ಅದೇ ಪೆಂಡೆಂಟ್ನ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಸೊ ಐ ಥಿಂಕ್ ಇಟ್ಸ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳ್ತೀನಿ. ಯಾಕಂದರೆ ನಮಗೆ ಬೈ ಬ್ಯಾಕ್ ಅಟ್ಲೀಸ್ಟ್ ನಾವು ಎಕ್ಸ್ಚೇಂಜ್ ಮಾಡಿದಾಗ ನಮ್ಗೆ ಅರ್ಧಕ್ಕರ್ಧ ವ್ಯಾಲ್ಯೂ ಖಂಡಿತ ಬಂದೇ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಸಿಲ್ವರ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು, ಸಿಲ್ವರ್ ರೇಟ್ಸ್ ತುಂಬ ತುಂಬ ಇನ್ಕ್ರೀಸ್ ಆಗೋಗಿದೆ. ಗೋಲ್ಡ್ ರೇಟ್ಗಿಂತ ಸಿಲ್ವರ್ ಅಂದರೆ ವ್ಯಾಲ್ಯೂ ಇನ್ಕ್ರೀಸ್ ಆಗೋದ್ರಲ್ಲಿ ಡಬಲ್ ಆಗಿದೆ. ಸೊ ಈ ಇಯರ್ ಎಂಡ್ 2025 ಡಿಸೆಂಬರಲ್ಲಿ ಖಂಡಿತ 2 lakhs ಟಚ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಇವತ್ತು ರೇಟ್ ಆಲ್ರೆಡಿ 120 ಇದೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ದಿನದ್ದು ಹೇಳ್ತಾ ಇದ್ದೀನಿ. ನಾನು ಒಂದು 5 years ಬ್ಯಾಕ್ ತೊಗೊಂಡಿದ್ದಾಗ ಏನು ರೇಟ್ ಇತ್ತು, ಇವತ್ತು ನಾನು ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ ಅದಕ್ಕಿಂತ ಡಬಲ್ ರೇಟ್ಗೆ ನಾನು ಎಕ್ಸ್ಚೇಂಜ್ ಮಾಡಿ ನನಗೆ ಒಳ್ಳೆ ಸಿಲ್ವರ್ ಜ್ಯುವೆಲರೀಸ್ ಕೂಡ ಸಿಗ್ತಾ ಇದೆ. ಸೊ ಡೂ ಇನ್ವೆಸ್ಟ್ ಇನ್ ಸಿಲ್ವರ್ ಅಂತ ಹೇಳ್ತೀನಿ. ಬಿಕಾಸ್ ಗೋಲ್ಡ್ ತುಂಬ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ವೆಸ್ಟ್ ಮಾಡೋಕ್ಕೆ ಆದವರು ದಯವಿಟ್ಟು ಗೋಲ್ಡಲ್ಲೂ ಮಾಡಿ. ಬಿಕಾಸ್ ನನ್ನ ಪ್ರಕಾರ ಐ ಡೋಂಟ್ ಬಿಲೀವ್ ಇನ್ SIP, ಇನ್ನೊಂದೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಯಾವುದೂ ಮಾಡಲ್ಲ. ಸೊ ನನಗೆ ಸಜೆಸ್ಟ್ ಮಾಡಿದವರು, ನನ್ನ ಮೆಂಟರ್ಸ್ ನನಗೆ ಹೇಳ್ಕೊಟ್ಟಿದ್ದು, ಗೋಲ್ಡಲ್ಲಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡು. ಹೆಣ್ಮಕ್ಳನ್ನ ಇಟ್ಕೊಂಡಿರೋರು ಸ್ಪೆಷಲಿ ಗೋಲ್ಡಲ್ಲಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿ, ಖಂಡಿತ ಅದು ರಿಟರ್ನ್ ಬಂದೇ ಬರುತ್ತೆ. ಇನ್ವೆಸ್ಟ್ ಮಾಡಿದ ಗೋಲ್ಡ್ ಇವಾಗ ಡಬಲ್ ಟ್ರಿಪಲ್ ರೇಟಲ್ಲಿ ಹೋಗುತ್ತೆ. ಇದು ಎಲ್ಲ ಲೇಡೀಸ್ಗೂ ಅನ್ವಯ ಆಗುತ್ತೆ. ಸೊ ಡೋಂಟ್ ಫರ್ಗೆಟ್ ಆ್ಯಂಡ್ ಡೂ ಇನ್ವೆಸ್ಟ್ ಇನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಫೇವ್ರೆಟ್ ಜ್ಯುವೆಲರಿ ಯಾವುದು ಇದರಲ್ಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮಗೂ ಈ ಥರ ಕಸ್ಟಮೈಸ್ಡ್ ಜ್ಯುವೆಲರೀಸ್, ಇದರಲ್ಲಿ ಯಾವುದೇ ಥರ ಕಸ್ಟಮೈಸ್ ಜ್ಯುವೆಲರಿ ಇರಲಿ, ಇಲ್ಲ ನಿಮಗೆ ಆಲ್ರೆಡಿ ಸ್ಕ್ರೀನ್ಶಾಟ್ಸ್ ಇಟ್ಕೊಂಡಿರ್ತೀರಲ್ಲ, ಸೊ ನಿಮ್ಮ ಫೇವ್ರೆಟ್ ಕಲರಲ್ಲಿ ನಿಮಗೆ ಈ ಥರ ಬೇಕು ಅಂತ ಅಂದ್ಕೊಂಡಿದ್ರೆ ಆ ಸ್ಕ್ರೀನ್ಶಾಟ್ನ ನನಗೆ ನನ್ನ ಇನ್ಸ್ಟಾಗ್ರಾಮ್ ಭೀಮ್ ಪೇಜಲ್ಲಿ ಕಳಿಸಿ, ಅಥವಾ ನನ್ನ ನಿಷ್ಪ್ರಿಟಿ ಅನ್ನೋ ಪೇಜಲ್ಲಿ ಕೂಡ ನೀವು ಶೇರ್ ಮಾಡಿ ನನಗೆ ಈ ಥರ ಕಸ್ಟಮೈಸ್ ಮಾಡಿಕೊಡಿ ಸಿಲ್ವರಲ್ಲಿ ಅಂದರೆ ಐ ಡೆಫಿನೆಟ್ಲಿ ಕಸ್ಟಮೈಸ್ ಆ್ಯಂಡ್ ಗಿವ್ ಇಟ್ ಟು ಯು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ ಎಲ್ಲ ನಾನು ಕಸ್ಟಮೈಸ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀನಿ. ಬ್ಯಾಂಗ್ಳೂರಲ್ಲೇ ಇದ್ದರೆ ನಿಮ್ಗೆ ಅರ್ಜೆಂಟ್ ಅಂತ ಏನಾದರೂ ಹೇಳಿದ್ರೆ ನಾನು ಡನ್ಸೋ ಸಹ ಮಾಡ್ತೀನಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಈ ವಿಡಿಯೋನ ನಿಮ್ಮ ಜ್ಯುವೆಲರಿ ಲವರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.